ಸೇರ್ಪಡೆಗೊಳ್ತಾರೆ ಅಂದರೆ ಅದು ಸಾಮಾಜಿಕ ತುಡಿತ ಉಳ್ಳವರು. ಅದೇ ರೀತಿ ವಿದ್ಯಾಪೋಷಕನ ಕುಟುಂಬಕ್ಕೂ ಹೊಸ ಹೊಸ ಮಕ್ಕಳು ಸೇರ್ಪಡೆಯಾಗ್ತಾರೆ. ಯಕ್ಷಗಾನ ಕಲಾವಿದರ ಕುಟುಂಬವು ಯಕ್ಷಗಾನ ಕಲಾರಂಗದಲ್ಲಿ ಇದೆ. ಹಾಗೆ ಯಕ್ಷ ಶಿಕ್ಷಣದ ಮಕ್ಕಳು ಕಲಿಯುವ ಮಕ್ಕಳು ನಮ್ಮ ಕುಟುಂಬದಲ್ಲಿದ್ದಾರೆ. ಹೀಗೆ ಹಲವು ಕುಟುಂಬಗಳ ಒಂದು ಸಮ್ಮಿಲನದಲ್ಲಿ ಯಕ್ಷಗಾನ ಕಲಾರಂಗ ಎಂಬ ಒಂದು ಮಾತೃ ಸಂಸ್ಥೆ ಈಗ ಸಾಮಾಜಿಕ ತುಡಿತ ಇರುವ ಮಹನೀಯರಿಂದ ಕೊಡಲ್ಪಟ್ಟ ಮನೆ ಉದ್ಘಾಟನೆಗೊಂಡಿದೆ. ಒಂದು ವೈದ್ಯಕೀಯ ಕುಟುಂಬ ನಮ್ಮ ಕಣ್ಮುಂದಿದೆ. ಅವರು ನಮಗೆ ಆದರ್ಶ. ಈ ಮನೆಯ ಎಲ್ಲ ಸದಸ್ಯರಿಗೂ ನಾನು ನಮಿಸುತ್ತಾ ಇವತ್ತಿನ ಈ 71ನೇ ಮನೆ ಅಧಿಕೃತವಾಗಿ ಹಸ್ತಾಂತರಗೊಂಡಿದೆ. ಆತ್ಮಜಂ ವಾನರಯುಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಕೃಷ್ಣ. ಶ್ರೀ ಸಮಾನರಾದ ವಸಂತಮ್ಮನವರ ಯಜಮಾನರು ಸುಬ್ರಹ್ಮಣ್ಯ ಭಟ್ರು ನಮ್ಮ ಸಹೋದರರು. ಅವರು ಸುಮಾರು 4 ದಶಕಗಳ ಕಾಲ ಪಾದೆಬೆಟ್ಟಿನಲ್ಲಿ ಸುಬ್ರಹ್ಮಣ್ಯ ದೇವರ ಪೂಜೆಯನ್ನು ಪ್ರಧಾನ ಅರ್ಚಕರಾಗಿಯೂ ಹಾಗೂ ಪಡುಬಿದ್ರೆ ಸರ್ಕಾರಿ ಶಾಲೆಯಲ್ಲಿ ಅಧ್ಯಾಪಕರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದವರು. ಆದ್ದರಿಂದ ಪಾದೆಬೆಟ್ಟು ಸುಬ್ರಹ್ಮಣ್ಯ ದೇವರನ್ನು ಸ್ಮರಿಸೋದು ಅತಿ ಅಗತ್ಯ ಅಂಥೇಳಿ ನಾನು ತಿಳಿತಾ ಇದ್ದೆ. ಹಾಗೆ ನಾಹಂ ಕರ್ತ ಹರಿಕರ್ತ ಎನ್ನುವ ಭಾವನೆಯೂ ನಮ್ಮಲ್ಲಿರಬೇಕು. ನಾನು ಮಾಡುವುದಲ್ಲ, ದೇವರು ನಮ್ಮೊಳಗಿದ್ದುಕೊಂಡು ಮಾಡಿಸ್ತಾ ಇದ್ದಾರೆ ಎನ್ನುವಂತಹ ಭಾವನೆ ಆ ರೀತಿಯಲ್ಲಿ. ಯಾಕೆಂತ ಕೇಳಿದ್ರೆ ಅವರ ಮನೆಯಲ್ಲಿ ಅವರ ಯಜಮಾನರು ಅಂದರೆ ದಿವಂಗತ ಸುಬ್ರಹ್ಮಣ್ಯ ಭಟ್ರು ಅವರು ಮನೆಯಲ್ಲಿ ಸಾಮಾನ್ಯ ಮಧ್ಯಮ ವರ್ಗದವರು, ಬಡವರು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಆದರೂ ಕೂಡ ಒಂದು ಮನೆಯಲ್ಲಿ ಮಕ್ಕಳಿಗೆಲ್ಲ ರೀತಿಯಲ್ಲಿಯೂ ಸಂಸ್ಕಾರವನ್ನು ಬೆಳೆಸಿದ್ದಾರೆ, ಶಿಕ್ಷಣವನ್ನು ಕೊಟ್ಟಿದ್ದಾರೆ, ಹಾಗೆ ಶಿಸ್ತಿನ ಒಂದು ಜೀವನವನ್ನು ಕಲಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮನ್ವಿತಾ. ನಮ್ಮದು ಮನೆ ಬಗ್ಗೆ ನನ್ನ ಬಗ್ಗೆ ಹೇಳಬೇಕಂದ್ರೆ, ನಮ್ಮದು ಚಿಕ್ಕ ಮನೆ. ನಮ್ಮ ಮನೇಲಿರೋದು 4 ಜನ. ಅಮ್ಮ, ನಾನು, ಅಜ್ಜಿ, ಅಕ್ಕ ಹಾಸ್ಟೆಲಲ್ಲಿ ಇರ್ತಾರೆ 2 ವರ್ಷದಿಂದ. ಮನೇಲಿ ನಾವು 3 ಜನ, ನಾನು, ಅಮ್ಮ, ಅಜ್ಜಿ ಮಾತ್ರ ಇರೋದು. ಇಲ್ಲಿ ಸರ್ ನನಗೆ ಮೊದಲಿಂದನೂ ಅಮ್ಮ ಒಬ್ಬರೇ ನೋಡ್ಕೊಳ್ಳೋದು, ಮನೇನೂ ನೋಡ್ಕೊಂಡು ಇಬ್ಬರಿಗೆ ಓದಿಸೋದಂದರೆ ತುಂಬ ಕಷ್ಟ ಆಗ್ತಿತ್ತು. ನಾವೊಂದು 5 ಸ್ಕಾಲರ್ಶಿಪ್ ಹಾಕಲಿಕ್ಕೆ ಇಷ್ಟು ದುಡ್ಡಂತ ಮಾಡಿರ್ತು, ಅವ್ರು ವಾಪಸ್ ನಮ್ಗೆ ಬಂದು ಕೇಳೋದಿಲ್ಲ, ನೀವು ಹಾಕಿದ್ರಾ ಇಲ್ವಾ ಎಂತ ಕೇಳೋದಿಲ್ಲ. ಆವಾಗ ನಾವು ಸ್ಕಾಲರ್ಶಿಪ್ಪಿಗೆ ಹಾಕಿದ ದುಡ್ಡು ಕೂಡ ನಮ್ಗೆ ಸಿಗೋದಿಲ್ಲ. ಆ ಥರ ಆದಾಗ ಮುಂದಿನ ವರ್ಷ ಸ್ಕಾಲರ್ಶಿಪ್ ಹಾಕೋದಕ್ಕೆ ಮನಸ್ಸಿರೋದಿಲ್ಲ. ನಿಮ್ಮದು ಮನೆ ಪರಿಸ್ಥಿತಿ ಎಲ್ಲ ನೋಡ್ದಲ್ಲ, ನಾವು ಮನೆ ಕಟ್ಸಿ ಕೊಡ್ತು ಅಂತ. ಅವ್ರು ಬಂದವಾಗ ಹೇಗಿತ್ತಂದರೆ ಇದೇ ಪ್ಲೇಸಲ್ಲಿ ಮನೆ ಇತ್ತು, ಮನೆಯಲ್ಲಿ 1 ರೂಮ್ ಇತ್ತು, ಹಾಲ್ ಇತ್ತು ಅಷ್ಟೇ. ಅಡುಗೆ ನಾವು ಹೊರಗೆ ಮಾಡ್ತಿದ್ವಿ, ಮತ್ತೆಲ್ಲ ಒಳಗೆ ಇತ್ತು. ನಾವು ಓದ್ಲಿಕ್ಕೆ ಕೆಳಗೆ ಕೂತ್ಕೊಳ್ತಿದ್ದೆ. ಒಂದು ಬಲ್ಬ್ ಇತ್ತು ಮನೆಗೆ ಅಷ್ಟೇ. ಮತ್ತೆ ಈಗ ನನಗೆ ಇಲ್ಲಿ ಮನೆ ಕಟ್ಸಿ ಕೊಟ್ಟಂತ ಡಾಕ್ಟರ್ ಗುರುಮೂರ್ತಿ ಮತ್ತೆ ರಾಜೇಶ್ವರಿ ಭಟ್ ಮೇಡಮ್ ಅವರಿಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನನ್ನ ದಾನಿಗಳಾದ ಸುಧರ್ಮ ಸೂರ್ಯ ಸರ್ ಮತ್ತು ಕಿಶೋರ್ ಗೋವಿಂದೆ ಸರ್ ಅವ್ರನ್ನ ಈ ಕ್ಷಣದಲ್ಲಿ ನೆನ್ಪು ಮಾಡ್ಕೊಳ್ತಾ ಅವರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಜೀವನದ ಒಂದು ಸಂಭ್ರಮದ ಕ್ಷಣದಲ್ಲಿ ಒಂದು ಇದು. ಇಂಗ್ಲೀಷ್ನಲ್ಲಿ ಜಾಯ್ ಆಫ್ ಗಿವಿಂಗ್ ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಅರ್ಹ ವಿದ್ಯಾರ್ಥಿಗೆ ನಿಮಗೆ ಕೊಟ್ಟಾಗ ಆಗುವ ಧನ್ಯತಾ ಭಾವ. ನಮ್ಮ ತಂದೆ ಶತಮಾನೋತ್ಸವ ವರ್ಷ, ನಾಳೆಗೆ ಅವರು ಹುಟ್ಟಿ 100 ವರ್ಷ ಆಗ್ತದೆ. ಅವರು ಬದುಕಿದ್ದು 71 ವರ್ಷ. ಇದು ವಿದ್ಯಾಪೋಷಕದ 71ನೇ ಮನೆ. ಅವರು 25ರಲ್ಲಿ ಹುಟ್ಟಿದ್ರು, 96ರಲ್ಲಿ ಹೋದರು. 71 ವರ್ಷ ಆಯಿತು. ನಿಸ್ಪೃಹ ಸೇವಾ ಮನೋಭಾವ ಹಾಗೂ ಪ್ರಚಾರವಿಲ್ಲದೆ ಮಾಡುವಂತಹ ಈ ಮೌನ ಕ್ರಾಂತಿ ನೋಡಿ ನನಗೆ ಬಹಳ ಖುಷಿಯಾಯಿತು. ನಾನು ಮೊನ್ನೆ ಶೃಂಗೇಶ್ವರ ಅವರದ್ದು ನುಡಿನಮನ ಕೇಳ್ತಾ ಇದ್ದೆ, ನೋಡಿದೆ ಮತ್ತು ಕೇಳಿದೆ. ನಾನು ಅವರನ್ನು ನೋಡಿರಲಿಲ್ಲ ಇಲ್ಲಿವರೆಗೆ. ಆದರೂ ಕೇಳಿದಾಗ ಇಂತಹ ಮನುಷ್ಯರು ಇದ್ದಾರಲ್ಲ ಅಂತ ಅನ್ನಿಸ್ತು ನನಗೆ. ಮತ್ತು ತಟ್ಟನೆ ಹೊಳೆಯಿತು, ಕಲಾರಂಗದ ಎಲ್ಲ ಸದಸ್ಯರು ಇಂಥವರೇ ಇರೋದು, ಅವರ ಥರ ಎಲ್ಲರೂ ಅದೇ ಥರ ಇರೋದು. ಯಾರು ಕೂಡ ಕಲಾರಂಗದ ಮೇಲಿನ ನನ್ನ ಅಭಿಮಾನ ದುಪ್ಪಟ್ಟಾಯಿತು ಅದು ಕೇಳಿ. ಒಬ್ಬ ಮನುಷ್ಯನ ವ್ಯಕ್ತಿತ್ವ ಬೆಳಿಬೇಕಾದ್ರೆ ಅಪ್ಪ ಅಮ್ಮ ಮಾತ್ರ ಅಲ್ಲದೆ ಅಧ್ಯಾಪಕ ವೃಂದ ಮತ್ತು ಅವರಿಗೆ ಒಳ್ಳೆಯ ಬುದ್ಧಿ ಕೊಡುವಂತಹ ಬುದ್ಧಿ ನೀಡುವಂತಹ
ಶಿಕ್ಷಕ ವೃಂದ ಮತ್ತು ಸಮಾಜದಲ್ಲಿರುವಂತಹ ಒಳ್ಳೆಯ ವ್ಯಕ್ತಿಗಳ ಉಪದೇಶವನ್ನು ಕಿವಿಗೊಟ್ಟು ಕೇಳು. ಉಪದೇಶ ಹೇಳೋದು ಏನು ದೊಡ್ಡದಿಲ್ಲ. ಈಗ ಮನ್ವಿತಾಳಿಗೆ ನಾವೆಲ್ಲರೂ ನೀನು ಹಾಗಾಗು ಹಿಂಗಾಗು ಅಂತ ಯಾರೋ ಒಬ್ಬ ಬಂದು ನೀನು ಡಾಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಅವಳಿಗೆ ಇವನೇ ಅಂತ ಹೇಳೋದು ಅಂತ. ಅದೇ ಆಗಿರೋರು ಹೇಳಿದಾಗ ಅಲ್ಲಿ ಒಂದು ತಲೆಗೆ ಬರ್ತದೆ, ಇವರೆಲ್ಲ ಆಗಿದ್ದಾರೆ, ಒಂದು ಮನೇಲಿ ಇಷ್ಟು ಜನ ಡಾಕ್ಟರ್ಗಳ ಅಂತ ಹೇಳಿಬಿಟ್ಟು. ಅದೇ ನಮ್ಮ ತಂದೆ ಹೇಳ್ತಾ ಇದ್ದರು, ಎರಡು ಕಾಲು ಇಲ್ಲದವನನ್ನು ನೋಡಿ ಒಂದು ಕಾಲಿನವನು ಖುಷಿ ಪಡಬೇಕು, ಎರಡು ಹೊತ್ತಿಗೆ ಊಟಕ್ಕೆ ಇದ್ದವನು ಒಂದು ಹೊತ್ತಿನವರನ್ನು ನೋಡಿ ನನಗೆ ಎರಡು ಹೊತ್ತಿದೆ ಊಟ ಇಲ್ಲದೇ ಇರೋರನ್ನು ನೋಡಿ ಒಂದು ಹೊತ್ತಾದರೂ ಊಟ ಸಿಕ್ತು ಅನ್ನೋ ಭಾವನೆ ಇರಬೇಕು ಅಂತ ಹೇಳ್ಕೊಂಡು. ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಾ ಇದ್ದರು, ವಿದ್ಯೆ ಅನ್ನೋದು ಒಂದು, ಜ್ಞಾನ ಸಂಪಾದನೆ ಅನ್ನೋದು ಒಂದು ಯಾವಾಗಲೂ ಎನ್ಕ್ಯಾಶ್ ಮಾಡಬಹುದಾದಂತಹ ಡಿ ಥರ ಅಂತ. ನೀವು ಪಡೆದಿರುವ ಜ್ಞಾನವನ್ನು, ನೀವು ಪಡೆದಿರೋ ನಾಲೆಜನ್ನು ಯಾರೂ ನಿಮ್ಮಿಂದ ಕಸಿಯೋಕ್ಕಾಗಲ್ಲ. ಅದು ನಿಮ್ಮ ಹತ್ರನೇ ಇರ್ತದೆ. ನಿಮ್ಮ ಎಲ್ಲ ಉಳಿದದ್ದನ್ನೆಲ್ಲ ಯಾರಾದರೂ ಕಳ್ಳತನ ಮಾಡ್ಬೋದು, ನೀವು ಪಡೆದಿರುವ ಜ್ಞಾನವನ್ನು ಯಾರೂ ಕಳ್ಳತನ ಮಾಡೋಕ್ಕಾಗಲ್ಲ. ಸೊ ಪಡೆದಿರುವ ಜ್ಞಾನವನ್ನು ಅದು ಒಂಥರ ಅನ್ರಿಯಲೈಸ್ಡ್ ಅಟ್ ಎನಿ ಟೈಮ್ ಎನ್ಕ್ಯಾಶಬಲ್ ಡಿ ಥರ ಅಂತ. ಭಾರಿ ಖುಷಿಯಾದ ಒಂದು ಸಂದರ್ಭ ಅಂತ ಹೇಳಿದರೆ ಈ ಯಕ್ಷಗಾನ ಕಲಾರಂಗದ ಮನೆ ಹಸ್ತಾಂತರ ಒಂದು ಸಂದರ್ಭ. ನಿಮಗೆ ತಗೊಳ್ಳೋರು ಅವರು ಜಾಯ್ ಆಫ್ ಗಿವಿಂಗ್ ಅಂತ ಹೇಳಿದರು, ಗೊತ್ತಿಲ್ಲ ಅದನ್ನ ಜಾಯ್ ಆಫ್ ಟೇಕಿಂಗ್ ಅಂತೇಳಿ ಹೇಳೋದ ಅಂತ ಗೊತ್ತಿಲ್ಲ. ಆದರೆ ಅಲ್ಲೊಂದು ಸಂದರ್ಭ ಇರ್ತದೆ, ಅವ್ರ ಬದುಕನ್ನು ಎರಡು ಬದುಕು ಸಂಧಿಸುವಂಥ ಒಂದು ಪ್ರಸಂಗವನ್ನು ಯಕ್ಷಗಾನ ಕಲಾರಂಗದವ್ರು ಮಾಡ್ತಾರೆ. ಒಂದು ಅವ್ರು ಈಗ ಕಷ್ಟದಲ್ಲಿದ್ದಾರೆ, ಆ ಸಂದರ್ಭವನ್ನು ಅವರ ಪರಿಸ್ಥಿತಿಯನ್ನು ಹುಡುಕಿ ಅವಲೋಕನ ಮಾಡಿ ಅವರು ಆಯ್ಕೆಗೆ ಎಲಿಜಿಬಲ್ ಅನ್ನುವಂಥದ್ದನ್ನು ಮಾಡಿ ಅವ್ರು ಆಯ್ಕೆ ಮಾಡಿಟ್ಟಿರ್ತಾರೆ. ಇನ್ನೊಂದು ಕುಟುಂಬ, ನಾವು ಜೀವನದಲ್ಲಿ ಒಂದಷ್ಟು ಕಷ್ಟಪಟ್ಟು ಮತ್ತೊಂದು ಮಾಡಿ ಬೆಳೆದು ಬಂದಿದ್ದೇವೆ, ನಾವೀಗ ಸರಿಯಾದ ಒಂದು ಅರ್ಹ ಅನ್ನುವಂಥ ಒಂದು ಬರ್ತದಲ್ಲ, ಆ ರೀತಿ ಅವರಿಗೆ ಒಂದು ಫಲಾನುಭವಿಗೆ ಕೊಡ್ತಿದ್ದೇವೆ ಅನ್ನುವಂಥ ಸಂದರ್ಭ. ಕಲಾರಂಗದ ವಿಶೇಷತೆಯನ್ನು ಕೇಳಿದರೆ ದಾರಿಯಲ್ಲಿ ಒಂದು ಬ್ಯಾನರ್ ಸಹಿತ ಹಾಕೋದಿಲ್ಲ. ಯಾಕೆ ಕೇಳಿದರೆ ಆ ಖರ್ಚು ಉಪಯೋಗಕ್ಕೆ ಬರುವುದಿಲ್ಲ ಅಂತೇಳಿ, ಎಲ್ಲಿಯೂ ಸಹಿತ ಒಂದು ಕರೆಕ್ಟ್ ಒಂದು ಕುರ್ಚಿ ಒಂದು ತಂದು ಸ್ಟೇಜ್ ಸಹಿತ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಆ ಖರ್ಚು ಸಹಿತ ಉಪಯೋಗದಲ್ಲ ಅಂತ. ಆದರೆ ಬದುಕಿನ ವಿಷಯಗಳನ್ನು ಹೇಳಲಿಕ್ಕೆ ಮತ್ತು ಬದುಕಿನ ವಿಷಯಗಳನ್ನು ಕೇಳಲಿಕ್ಕೆ ಸಾಕಾಗ್ತದೆ. ಮಾನ್ವಿತನ ಈ ಮನೆ, ಇದಿಷ್ಟು ಜಾಗಗಳು ಸಾಕಾಗ್ತದೆ.